ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೂರ್ಯ. ನಮ್ಮದು ಒಂದು ಸಣ್ಣ ಕುಟುಂಬ. ನನ್ನ ಅಣ್ಣ ರಮೇಶ್, ಅತ್ತಿಗೆ ಕಾವ್ಯ ಮತ್ತು ನಾನು ಒಂದೇ ಮನೆಯಲ್ಲೇ ವಾಸಿಸುತ್ತಿದ್ದೆವು. ಅಣ್ಣನ ಮದುವೆಯಾದ ಮೇಲೆ ನನಗೆ ಸ್ವಲ್ಪ ಭಯ ಇತ್ತು. ಇನ್ನು ಎಲ್ಲವೂ ಬದಲಾಗಿಬಿಡುತ್ತಾ ಅನ್ನೋದು. ಆದರೆ ಆ ಭಯ ಮೊದಲ ದಿನವೇ ತಪ್ಪೆಂದು ಸಾಬೀತಾಯಿತು. ಅತ್ತಿಗೆ ಮನೆಗೆ ಕಾಲಿಟ್ಟ ಕ್ಷಣದಿಂದಲೇ ನಮ್ಮ ಮನೆಗೆ ಹೊಸ ಉಸಿರು ಬಂದಂತಾಯಿತು. ಅವಳು ಅಣ್ಣನ ಹೆಂಡತಿ ಮಾತ್ರವಲ್ಲ, ನನ್ನ ಬದುಕಿಗೆ ಒಬ್ಬಳು ಅಕ್ಕೆಯಂತೆ, ಸ್ನೇಹಿತೆಯಂತೆ ಸೇರಿಕೊಂಡಳು. ಅಣ್ಣ ಕೆಲಸಕ್ಕೆ ಹೊರಟರೆ ಮನೆಯ ಜವಾಬ್ದಾರಿ ಅತ್ತಿಗೆಯ ಕೈಯಲ್ಲೇ ಇರುತ್ತಿತ್ತು. ಬೆಳಿಗ್ಗೆ ನನ್ನನ್ನು ಎಬ್ಬಿಸಿ, ಸೂರ್ಯ, ತಡವಾಗಬೇಡ, ನಿನ್ನ ಕೆಲಸ ಮುಖ್ಯ ಎಂದು ಹೇಳುತ್ತ ಊಟ ತಯಾರಿಸಿ ಕೊಡುತ್ತಿದ್ದಳು. ಅಮ್ಮನಿಲ್ಲದ ಕೊರತೆಯನ್ನು ಅವಳು ನನಗೆ ಎಂದು ಅನಿಸದಂತೆ ನೋಡಿಕೊಂಡಳು. ಕೆಲವೊಮ್ಮೆ ನಾನು ಕೆಲಸದಿಂದ ಬೇಗ ಬಂದರೆ ಅತ್ತಿಗೆ ಚಹಾ ಮಾಡಿ, ಇಂದು ನಿನ್ನ ದಿನ ಹೇಗಿತ್ತು ಎಂದು ಹಿತವಾಗಿ ಕೇಳುತ್ತಿದ್ದಳು. ಆ ಮಾತಿನಲ್ಲಿ ಇರುವ ಕಾಳಜಿ ನನಗೆ ತುಂಬಾ ಆತ್ಮೀಯವಾಗುತ್ತಿತ್ತು. ಒಂದು ದಿನ ಅಣ್ಣ ಊರಿನ ಹೊರಗೆ ಕೆಲಸಕ್ಕೆ ಹೋಗಿದ್ದ. 2 ದಿನ ಮನೆಗೆ ಬರುವುದಿಲ್ಲವೆಂದು ಹೇಳಿದ್ದ. ಆ ದಿನ ಮಳೆ ಜೋರಾಗಿ ಸುರಿಯುತ್ತಿತ್ತು. ಮನೆಗೆ ಕರೆಂಟ್ ಹೋಗಿತ್ತು. ನಾನು ಸ್ವಲ್ಪ ಬೇಸರದಲ್ಲಿ ಕುಳಿತಿದ್ದೆ. ಅತ್ತಿಗೆ ನನ್ನ ಪಕ್ಕದಲ್ಲಿ ಕುಳಿತು, ಮಳೆ ಅಂದ್ರೆ ನಿನಗೆ ಯಾಕೆ ಇಷ್ಟವಿಲ್ಲ ಎಂದು ಕೇಳಿದಳು. ನಾನು ಬಾಲ್ಯದ ಒಂದು ದುಃಖದ ನೆನಪನ್ನು ಹೇಳಿಕೊಂಡೆ. ಅವಳು ಮೌನವಾಗಿ ಕೇಳಿಸಿಕೊಂಡು, ನೀನು ಒಬ್ಬನೇ ಅಲ್ಲ ಸೂರ್ಯ, ಈ ಮನೆ ನಿನ್ನದು, ನಾವು ನಿನ್ನವರೇ ಎಂದು ಹೇಳಿದಳು. ಆ ಕ್ಷಣದಲ್ಲಿ ನನಗೆ ಅತ್ತಿಗೆ ಕೇವಲ ಸಂಬಂಧವಲ್ಲ, ಕುಟುಂಬದ ಅಡಿಗಲ್ಲು ಅನ್ನಿಸಿತು. ಹಬ್ಬದ ದಿನಗಳಲ್ಲಿ ಅತ್ತಿಗೆಯ ಪಾತ್ರ ಇನ್ನಷ್ಟು ದೊಡ್ಡದು. ಅಣ್ಣ ಮತ್ತು ನನ್ನಿಬ್ಬರಿಗೂ ಇಷ್ಟವಾದ ತಿನಿಸುಗಳನ್ನು ಮಾಡುತ್ತಾ, ಇಬ್ಬರೂ ಒಂದೇ ತರಹ ಜಗಳಾಡುತ್ತೀರಾ ಮತ್ತೆ ಒಂದೇ ತರಹ ಪ್ರೀತಿಸುತ್ತೀರಾ ಎಂದು ನಗುತ್ತಿದ್ದಳು. ಕೆಲವೊಮ್ಮೆ ನಾನು ಮತ್ತು ಅಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡಿಕೊಂಡರೆ ಅತ್ತಿಗೆ ಮಧ್ಯೆ ಬಂದು, ನೀವು ಇಬ್ಬರೂ 2 ಕೈಗಳಂತೆ, ಒಂದರಿಲ್ಲದೆ ಇನ್ನೊಂದು ಏನೂ ಅಲ್ಲ ಎಂದು ನಮಗೆ ಅರ್ಥ ಮಾಡಿಸುತ್ತಿದ್ದಳು. ಒಂದು ಸಂಜೆ ನಾನು ಕೆಲಸದಲ್ಲಿ ವಿಕಲವಾಗಿ ತುಂಬಾ ನಿರಾಶನಾಗಿ ಮನೆಗೆ ಬಂದೆ. ಯಾರೊಡನೆ ಮಾತಾಡಬೇಕು ಅನ್ನಿಸಲೇ ಇಲ್ಲ. ಅತ್ತಿಗೆ ನನ್ನ ಮುಖ ನೋಡಿದ ಕ್ಷಣವೇ ಅರ್ಥ ಮಾಡಿಕೊಂಡಳು. ಏನೂ ಕೇಳದೆ ಊಟ ಬಡಿಸಿ ನನ್ನ ಮುಂದೆ ಕುಳಿತುಕೊಂಡು, ಇವತ್ತು ಮಾತಾಡಬೇಕು ಅನ್ನಿಸಿದ್ರೆ ಮಾತಾಡು, ಇಲ್ಲದಿದ್ದರೆ ಮೌನದಲ್ಲೇ ಕುಳಿತುಕೊಳ್ಳೋಣ ಎಂದಳು. ಆ ಮಾತು ನನ್ನ ಮನಸ್ಸಿನ ಭಾರವನ್ನು ಅರ್ಧಕ್ಕಿಂತ ಹೆಚ್ಚು ಇಳಿಸಿತು. ನಾನು ನಿಧಾನವಾಗಿ ನನ್ನ ಕಷ್ಟ ಹೇಳಿಕೊಂಡೆ. ಅವಳು ಶಾಂತವಾಗಿ ಕೇಳಿಸಿಕೊಂಡು, ನಿನ್ನ ಪ್ರಯತ್ನ ವ್ಯರ್ಥವಾಗೋದಿಲ್ಲ, ಅಣ್ಣನಿಗೂ ನಿನ್ನ ಮೇಲೆ ತುಂಬಾ ನಂಬಿಕೆಯಿದೆ ಎಂದು ಧೈರ್ಯ ತುಂಬಿದಳು. ರಾತ್ರಿ ಅಣ್ಣ ಮನೆಗೆ ಬಂದಾಗ ಅತ್ತಿಗೆ ಅವನಿಗೆ ಎಲ್ಲವನ್ನೂ ತಿಳಿಸಿ, ಇವತ್ತು ನಿನ್ನ ತಮ್ಮನಿಗೆ ನಿನ್ನ ಮಾತು ಬೇಕು ಎಂದು ಹೇಳಿದಳು. ಅಣ್ಣ ನನ್ನನ್ನು ಹತ್ತಿರ ಕರೆದು ನನ್ನ ಭುಜದ ಮೇಲೆ ಕೈಯಿಟ್ಟು, ನೀನು ಒಬ್ಬನೇ ಅಲ್ಲ ಕಣೋ ಎಂದ. ಆ ಕ್ಷಣದಲ್ಲಿ ನನಗೆ ಅರ್ಥವಾಯಿತು, ಈ ಮನೆಯ ಶಕ್ತಿ ಅತ್ತಿಗೆಯ ಸಮತೋಲನದಲ್ಲಿದೆ ಎಂದು. ಅತ್ತಿಗೆ ಎಂದರೆ ಕೇವಲ ಅಣ್ಣನ ಹೆಂಡತಿಯಲ್ಲ, ಅವಳು ಈ ಮನೆಯ ಸೇತು, ಅಣ್ಣ ತಮ್ಮನ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಶಕ್ತಿ. ಗೌರವ, ಕಾಳಜಿ, ಸಹನೆ ಇವೆಲ್ಲವನ್ನೂ ಮೌನವಾಗಿ ಕಲಿಸುವ ವ್ಯಕ್ತಿ. ನಮ್ಮ ಮನೆ ನಗುತ್ತಿದ್ದರೆ ಅದರ ಹಿಂದೆ ಅತ್ತಿಗೆಯ ಮೃದುವಾದ ಪ್ರಯತ್ನ ಇದೆ. ಕುಟುಂಬ ಅಂದರೆ ರಕ್ತ ಸಂಬಂಧ ಮಾತ್ರವಲ್ಲ, ಒಬ್ಬರ ನೋವನ್ನೊಬ್ಬರು ಅರಿಯುವ ಹೃದಯಗಳ ಸಂಗಮ. ಅಣ್ಣ ಅತ್ತಿಗೆ ತಮ್ಮ, ಇದು ಸಂಬಂಧವಲ್ಲ, ಬದುಕಿನ ಆಧಾರ. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಭಾವನಾತ್ಮಕ ಕುಟುಂಬಬಂಧದ ಕನ್ನಡ ಕತೆಗಳಿಗಾಗಿ ನಿಮ್ಮ ಬೆಂಬಲ ಇರಲಿ. ಧನ್ಯವಾದಗಳು.